ಯಾಕಂತಾರೆ ಒಂದ್ ಕಡೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ರನ್ಯಾ, ಅದರ ಜೊತೆಗೆ ಅವರಿಂದ ಅಗತ್ಯ ದಾಖಲೆಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಎರಡೂ ತಂಡಗಳು ಆಕ್ಟಿವ್ ಆಗಿರೋದ್ರಿಂದ ಮೂರನೇ ತಂಡ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ? ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ತಂದೆಗೂ ಕೂಡ ಗಂಡಾಂತರ ಇದೆ. ರನ್ಯಾ ರಾವ್ ತಂದೆ ಡಾಕ್ಟರ್ ಕೆ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಎದುರಾಗಿದ್ದು, ರಾಮಚಂದ್ರ ರಾವ್ ವಿರುದ್ಧವೂ ಪ್ರತ್ಯೇಕ ತನಿಖೆಗೆ ಆದೇಶಿಸಲಾಗಿದೆ. ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾಗೆ ಆದೇಶವನ್ನು ನೀಡಲಾಗಿದ್ದು, ಐಪಿಎಸ್ ರಾಮಚಂದ್ರ ರಾವ್ ಹೆಸರಿನಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಐಪಿಎಸ್ ಅಧಿಕಾರಿಗೆ ನೀಡುವಂತ ಶಿಷ್ಟಾಚಾರ ಸೌಲಭ್ಯವನ್ನು ದುರ್ಬಳಕೆ ಮಾಡಿಕೊಂಡಿದ್ದು, ರನ್ಯಾ ಅವರ ತಂದೆ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ತನಿಖೆ ನಡೆಸಿ 1 ವಾರದ ಒಳಗಾಗಿ ವರದಿ ಸಲ್ಲಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಐಪಿಎಸ್ ರಾಮಚಂದ್ರ ರಾವ್ ತನಿಖೆಗೆ ಸಹಕಾರವನ್ನ ನೀಡಬೇಕು, ತನಿಖೆಗೆ ಸಹಕರಿಸಿ ಪೂರಕವಾದ ದಾಖಲೆಯನ್ನ ಕೊಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಗೌರವ್ ಗುಪ್ತಾ ಅವರನ್ನ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖಾಧಿಕಾರಿಯನ್ನಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಸರ್ಕಾರ ನೇಮಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೆರಿ ಇಂಟ್ರೆಸ್ಟಿಂಗ್ಲಿ ನಾವು ಗಮನಿಸ್ತಾ ಇರುವಂಥ ಒಂದು ಡೆವಲಪ್ಮೆಂಟ್. ಈ ಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅದು CID ತನಿಖೆಯನ್ನ ನಡೆಸುವಂಥ ನಿಟ್ಟಿನಲ್ಲಿ ಆದೇಶಿಸಲಾಗಿದೆ. ಎಟ್ ದ ಸೇಮ್ ಟೈಮ್ ರಾಮಚಂದ್ರ ರಾವ್ ಅವರ ತನಿಖೆಗೆ ಪ್ರತ್ಯೇಕವಾಗಿ ತನಿಖಾಧಿಕಾರಿಯನ್ನ ನೇಮಿಸಲಾಗಿದೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಒಂದ್ ಕಡೆ DRI ತನಿಖೆಯನ್ನ ನಡೆಸ್ತಾ ಇದೆ, CBI ಕೂಡ ತನಿಖೆ ನಡೆಸ್ತಾ ಇದೆ. ಎರಡು ತನಿಖಾ ತಂಡಗಳು ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇದೀಗ CIDಗೂ ಕೂಡ ಆದೇಶವನ್ನ ಕೊಡಲಾಗಿರುವಂಥದ್ದು. ಈ ತನಿಖೆ ಹೇಗೆ ಸಾಗುತ್ತೆ ಅಂತ ಹೇಳಿ, ಈ ದಾಖಲಾತಿಗಳ ಹಂಚಿಕೆ ಆಗಿರ್ಬೋದು, ಅವ್ರನ್ನ ಮತ್ತೆ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಒಳಪಡಿಸುವಂತ ನಿಟ್ಟಿನಲ್ಲಿ ಅವ್ರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಅವರನ್ನ ವಶಕ್ಕೆ ಪಡೆಯುವಂತ ಪ್ರಕ್ರಿಯೆ ಇದೆಲ್ಲ ಹೇಗೆ ಸಾಧ್ಯ ಆಗ್ತಾ ಹೋಗುತ್ತೆ? ಏನ್ ಕತೆ ಇದು ಕಿರಣ್? ಮಾಲ್ತೇಶ್, ಮುಖ್ಯವಾಗಿ ಇಲ್ಲಿ ಬೇರೆ ಬೇರೆ ಏಜೆನ್ಸಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಈಗಾಗಲೇ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಂದರೆ DRI ಅವರು ತನಿಖೆ ಮಾಡುವಂಥ ಒಂದು ಲಿಮಿಟೇಷನ್ ಏನು ಅಂತಂದರೆ, ಅವರು ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ಮಾತ್ರ ಇದು ಎಲ್ಲಿಂದ ಬಂತು, ಯಾರು ತಗೊಬರ್ತಾಯಿದ್ರು, ಯಾರಿಗೆ ಕೊಡ್ತಾಯಿದ್ರು ಅನ್ನೋದನ್ನು ಮಾತ್ರ ಅವರು ತನಿಖೆ ಮಾಡ್ತಾರೆ. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಈ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ರನ್ಯಾ ರಾವ್ ಇರ್ಬೋದು, ಜೊತೆಗೆ ತರುಣ್ ರಾಜು ಅಂತ ಏನು ಅವನು ರಿಸೀವರ್ ಇದ್ದ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ತರುಣ್ ರಾಜ್ನ ಈಗ ಕಸ್ಟಡಿಯಲ್ಲಿ ಇಟ್ಕೊಂಡು ಇಂಟ್ರಾಗೇಷನ್ ಮಾಡ್ತಾರೆ. ಈಗಾಗಲೇ ರನ್ಯಾ ರಾವ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಇಂಟ್ರಾಗೇಷನ್ ಮಾಡಿ 4 ದಿನಗಳ ಕಾಲ ಅವ್ರನ್ನ ಮತ್ತೆ ವಾಪಸ್ಸು ಜೈಲಿಗೆ ಕಳಿಸಿದ್ರು. ಇದು ಅವರ ಒಂದು ಲಿಮಿಟೇಷನ್ ಪೋರ್ಷನ್. ಇನ್ನು CBI ಅವರು ತನಿಖೆ ಮಾಡ್ತಾ ಇರೋದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಅಂದರೆ ಇದಕ್ಕೆಲ್ಲೋ ಒಂದು ಸಂಬಂಧಪಟ್ಟಂತೆ ಕಸ್ಟಮ್ ಅಧಿಕಾರಿಗಳು ಅಂದರೆ ಏರ್ಪೋರ್ಟಲ್ಲಿ ಇರುವಂಥ ಕಸ್ಟಮರ್, ಅದು ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ಡೆಲ್ಲಿಲಿ ಇರ್ಬೋದು, ಕೆಲವೊಂದಷ್ಟು ಅಧಿಕಾರಿಗಳು ಕೆಲವೊಂದಷ್ಟು ಭ್ರಷ್ಟಾಚಾರ ಅಂದರೆ ಹಣ ತಗೊಂಡು ಇಂಥ ಸ್ಮಗ್ಲರ್ಸ್ನ ಒಳಗಡೆ ನೇರವಾಗಿ ಸ್ಕ್ಯಾನಿಂಗ್ ಮಾಡ್ದಲ್ಲೇ ಹೊರಗಡೆ ಬಿಟ್ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಹಿನ್ನೆಲೆಯಲ್ಲಿ ಅವರು ಆ ದಿಕ್ಕಿನಲ್ಲಿ ಮಾತ್ರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಕಸ್ಟಮ್ಸ್ ಆಫೀಸರ್ಸ್ ಇರ್ಬೋದು, ಜೊತೆಗೆ ಕೆಲವೊಂದು DRI ಅಧಿಕಾರಿಗಳು ಯಾರು ಇಂಥ ಪ್ರಕರಣದಲ್ಲಿ ಭಾಗಿಯಾಗಿ ಅವ್ರ ಜೊತೆ ಸ್ಮಗ್ಲರ್ ಜೊತೆ ಶಾಮೀಲಾಗಿದ್ದಾರೆ, ಆ ಒಂದು ಲಿಮಿಟೇಷನ್ ಮಾತ್ರ, ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಮಾತ್ರ ಅವರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು CBIದವರು. ಇನ್ನು ಉಳಿದಂತೆ CID ಅವ್ರಿಗೆ ಈಗ ಕೊಟ್ಟಿರುವಂಥದ್ದು ಹೊಸ ಜವಾಬ್ದಾರಿ ಅಂದರೆ ಈ ಒಂದು ಪ್ರೋಟೋಕಾಲ್ ಉಲ್ಲಂಘನೆ, ಅಂದರೆ ಅದು ಸ್ಟೇಟ್ ಗೌರ್ಮೆಂಟ್ ಅಡಿಯಲ್ಲಿ ಬರುತ್ತೆ. ಹಾಗಾಗಿ ಈ ಒಂದು ಸರ್ಕಾರ CIDಗೆ ಕೊಟ್ಟಿರುವಂಥದ್ದು ಈ ಪ್ರೋಟೋಕಾಲ್ ಉಲ್ಲಂಘನೆ ಮುಖ್ಯವಾಗಿ ಆಕೆ ಬಂದ ತಕ್ಷಣ ಇಲ್ಲಿಯ ಪ್ರೋಟೋಕಾಲ್ ಅಂದರೆ ಇಲ್ಲಿಯ ಅಧಿಕಾರಿ ಲೋಕಲ್ ಪೊಲೀಸರು ಯಾರು ಇರ್ತಾರೆ, ಅಂದರೆ ಎಕ್ಸಾಂಪಲ್ ಈಗ ರನ್ಯಾ ರಾವ್ನ ಆಕೆ ಫ್ಲೈಟನ್ನು ಇಳಿದ ತಕ್ಷಣ ಕರ್ಕೊಂಬಂದು ಆಕೆ ಯಾವುದೇ ರೀತಿಯ ಪ್ರೋಟೋಕಾಲ್ ಕೊಟ್ಕೊಂಡು ಎಸ್ಕಾರ್ಟ್ ಕರ್ಕೊಂಬಂದು ಕಾರಲ್ಲಿ ಕೂರಿಸ್ತಾರೆ. ಇಲ್ಲಿ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಆಗ್ತಾ ಇಲ್ಲ, ಯಾವುದೇ ರೀತಿ ಇಲ್ಲಿ ಪೊಲೀಸರು ಈ ಪ್ರೋಟೋಕಾಲ್ ಆಕೆಗೆ ಕೊಡ್ಬೋದಾ, ಜೊತೆಗೆ ಇಲ್ಲಿ ಮಿಸ್ಯೂಸ್ ಎಷ್ಟೋ ಮಟ್ಟಿಗೆ ಅವರು DG ಮಗಳು ಅಂತ ಹೇಳ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡು, ಅಥವಾ ಈ ಪ್ರೋಟೋಕಾಲ್ ಮಾಡಬೇಕು ಅಂತ ಬೇರೆ ಯಾರು ಸಚಿವರು ಇದಕ್ಕೆ ಸೂಚನೆ ಕೊಟ್ಟರು, ಅಧಿಕಾರಿಗಳು ಯಾರು ಸೂಚನೆ ಕೊಟ್ಟಿದ್ದಾರೆ. ಈ ಒಂದು ಲೋಕಲ್ ಅಂದರೆ ಅವರ ಲಿಮಿಟೇಷನ್ ಅಷ್ಟೇ, ಯಾವುದೇ ಸ್ಮಗ್ಲಿಂಗ್ ಯಾವುದು ಕೂಡ CID ಅವರು ತನಿಖೆ ಮಾಡೋಕ್ಕಾಗೋದಿಲ್ಲ. ಇವರು ತನಿಖೆ ಮಾಡಿರೋದು ಇಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ಅದು ರಾಮಚಂದ್ರ ರಾವದಿಂದ ಉಲ್ಲಂಘನೆ ಆಗಿದೆಯೋ ಅಥವಾ ರನ್ಯಾ ರಾವ್ ತನ್ನ ತಂದೆ ಹೆಸರು ಹೇಳ್ಕೊಂಡು ಮಿಸ್ಯೂಸ್ ಮಾಡಿಕೊಂಡು ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ನ, ಯಾಕೆಂದರೆ ಇದು ಒಂದು ಬಾರಿ ಆಗಿಲ್ಲ, ಸಾಕಷ್ಟು ಸರಿ ಆಕೆ ದುಬೈಗೆ ಹೋಗೋದು ಬರೋದು, ಆಕೆಗೆ ಪ್ರೋಟೋಕಾಲನ್ನು ಕೊಟ್ಟಿರೋದು, ಎಷ್ಟು ಮಟ್ಟಿಗೆ ಆಕೆಗೆ ಕೊಡೋದು, ಆಕೆಗೆ ಅರ್ಹತೆ ಇದೆಯಾ ಇದು ಪ್ರೋಟೋಕಾಲ್ ತಗೊಳ್ಳುವಂಥದ್ದು. ಇನ್ ಕೇಸ್ ಏನಾರ ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನು ತನಿಖೆ ಮಾಡೋಕ್ಕೆ ಅಲ್ಲೇನಾರ ಯಾರ ಅಲ್ಲೇ ಅಂದರೆ ಅಲ್ಲಿದ್ದಂಥ ಸಿಬ್ಬಂದಿಗಳು, ಅಂದರೆ ಅಲ್ಲಿ ಈಗ ಪ್ರೋಟೋಕಾಲ್ ಯೂನಿಟ್ ಅಂತಲೇ ಇರುತ್ತೆ, ಅಲ್ಲಿ 3 ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ ಏರ್ಪೋರ್ಟಲ್ಲಿ. ದೇವನಹಳ್ಳಿ ಪೊಲೀಸರೇ ಕೂಡ 3 ಶಿಫ್ಟಲ್ಲಿ ಯಾರೇ VIP ಮೂವ್ಮೆಂಟ್ಸು ಪ್ರೋಟೋಕಾಲ್ ಬೇಕು ಅಂದರೆ ಇಮಿಡಿಯೇಟಾಗಿ ಅವರು ಟರ್ಮಿನಲ್ 1, 2ಗೆ ಹೋಗ್ತಾರೆ, ರಿಸೀವ್ ಮಾಡ್ತಾರೆ, ಕರ್ಕೊಂಡ್ಬಂದು ಕಾರಿಗೆ ಕಳಿಸೋದು, ಅಥವಾ ಕಾರಿಂದ ಬಂದು ಇಳಿದ ತಕ್ಷಣ ಅವ್ರನ್ನ ಸೀದಾ ಕರ್ಕೊಂಡು
ಕರ್ಕೊಂಡೋಗಿ ಫ್ಲೈಟ್ ಹತ್ರಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಅಲ್ಲಿಯ VIP ಮೂವ್ಮೆಂಟ್ಗಳು, ಅದು ಮಿನಿಸ್ಟ್ರಿ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಅಥವಾ ಯಾವ್ದಾರ ಜಡ್ಜಸ್ಗಳಿರ್ಬೋದು, ಮುಖ್ಯವಾದ ವ್ಯಕ್ತಿಗಳನ್ನ ಕರ್ಕೊಬರುವಂಥದ್ದು ಏರ್ಪೋರ್ಟ್ನಲ್ಲಿ. ಯಾಕೆಂದರೆ ಒಂದ್ಸರಿ ಅವ್ರು ಇಳ್ಕೊಂಡು ಕಾರ್ ಹತ್ರ ಬರೋಷ್ಟೊತ್ತಿಗೆ ಇಂಟರ್ನ್ಯಾಷನಲ್ ಫ್ಲೈಟಲ್ಲಂತೂ 1.5 ಗಂಟೆಯಿಂದ 2 ಗಂಟೆ ಆಗುತ್ತೆ ಅವ್ರು ಹೊರಗಡೆ ಬರೋಷ್ಟೊತ್ತಿಗೆ. ಆದರೆ ಇದೇ ಪ್ರೋಟೋಕಾಲ್ ಇತ್ತು ಅಂದರೆ 10-15 ನಿಮಿಷದಲ್ಲಿ ಅವರು ಅಲ್ಲಿಂದ ನೇರವಾಗಿ ಕರ್ಕೊಂಡ್ಬಂದು ಹೊರಗಡೆ ಬಿಡ್ಬೋದು. ಈ ಒಂದು ಸಂಬಂಧಪಟ್ಟಂತೆ ಅಲ್ಲೇನಾರ ಮಿಸ್ಯೂಸ್ ಇದೆ, ಅದು ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರೋದ್ರಿಂದ ಇಲ್ಲಿ ಸೀಮಿತವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನು ಗೌರವ್ ಗುಪ್ತಾ ಒಂದು ತನಿಖೆಯನ್ನು ಒಂದು ವಾರದ ರಿಪೋರ್ಟ್ ಕೇಳಿದರೆ ಇಲ್ಲಿ IPS ಅಧಿಕಾರಿಗಳು, ಅಂದರೆ ಈಗ ಇರುವಂಥ ಡಾಕ್ಟರ್ ರಾಮಚಂದ್ರ ರಾವ್ IPS DG ಅಧಿಕಾರಿಗಳು, ಅಂದರೆ ಇಲ್ಲಿ IAS ಅಧಿಕಾರಿಗೆ ತನಿಖೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅಂದರೆ ಅವರ ಪಾತ್ರ ಎಷ್ಟು ಮಟ್ಟಿಗೆ ರಾಮಚಂದ್ರ ರಾವ್ನ ಖುದ್ದಾಗಿ ಏನಾರ ಪ್ರೋಟೋಕಾಲ್ ಕೊಡೋಕ್ಕೆ ಏನಾರ ಹೇಳಿದ್ರ, ಅಥವಾ ರಣ್ಯರಾವ್ನೇ ಅವ್ರ ತಂದೆ ಹೆಸರು ಹೇಳ್ಕೊಂಡು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಈ ತನಿಖೆ ಮಾಡುವಂಥದ್ದು ಗೌರವ್ ಗುಪ್ತಾ. ಇಲ್ಲಿ ರಾಮಚಂದ್ರ ಅವರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ, ಯಾಕೆಂದರೆ ಈಗಿರೋ ಒಂದಷ್ಟು ಮಾಹಿತಿ ಪ್ರಕಾರ ಕೊನೆ ಟೈಮ್ ಅಂದರೆ ಲಾಸ್ಟ್ ಟೈಮ್ ಏನು ಆಕೆ ಸಿಕ್ಬಿದ್ಲು ಅವಾಗ ಆಕೆನೇ ದುಬೈಯಿಂದ ನೇರವಾಗಿ ಅಲ್ಲಿದ್ದಂಥ ಪ್ರೋಟೋಕಾಲ್ ಸಿಬ್ಬಂದಿ ಯಾರಿದ್ರು ಬಸವರಾಜ್ಗೆ ಕಾಲ್ ಮಾಡಿ, ನಾನು ಬರ್ತಾ ಇದ್ದೀನಿ, ನನಗೆ ಇಂಥ ಫ್ಲೈಟಲ್ಲಿ ಬರ್ತಾ ಇದ್ದೀನಿ, ಇಂಥ ಟರ್ಮಿನಲ್ 1ಗೆ ಬರ್ತೇನೆ, ನೀವು ಬಂದು ರಿಸೀವ್ ಮಾಡ್ಕೊಬರ್ಬೇಕು, ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೆ. ಆದರೆ ಅದಕ್ಕಿಂತ ಮುಂಚೆ ಒಂದಷ್ಟು ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಖುದ್ದು ರಾಮಚಂದ್ರ ಅವರೇ ಪ್ರೋಟೋಕಾಲ್ ಸಿಬ್ಬಂದಿಗಳಿಗೆ ಕಾಲ್ ಮಾಡಿ, ನನ್ನ ಮಗಳು ಬರ್ತಾ ಇದ್ದಾರೆ, ರಿಸೀವ್ ಮಾಡ್ಕೊಂಡು ಬಿಡಪ್ಪ, ಅಥವಾ ಇಲ್ಲಿಂದ ಕರ್ಕೊಂಡೋಗಿ ಫ್ಲೈಟಿಗೆ ಬಿಡಪ್ಪ ಅಂತ ಹೇಳಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ತನಿಖೆ ಮಾಡೋಕ್ಕೋಸ್ಕರ ಗೌರವ್ ಗುಪ್ತಾವನ್ನು ನೇಮಕ ಮಾಡಿದೆ ಸರ್ಕಾರ. ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಕಿರಣ್.